ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ನಾ ಈಗ ಎದ್ದು ರೆಡಿ ಆಗೇನೆ ಅಂತಂದ್ರೆ ಡೀಟೇಲ್ಸ್ ಮಾಡ್ರಿ. ಈಗ ದೋಸ್ತ ಬರತ್ತಾನ, ಒಂದು ಸಂಬಂಧ ಇರ್ತಾನೆ, ಬಂದ ಕೂಡಲೇ ಇಬ್ಬರು ಸೇರಿ ಡೀಟೇಲ್ಸಿಗೆ ಸ್ಟೇಟಿನ. ಸೊ ಗೈಸ್ ಕಡೆಗೆ ರೆಡಿಯಾಗಿ ಈ ಜಾಗ ಬಿಡಾಯ್ತು. ಟೈಮ್ ಅಷ್ಟು 3:30 ನಡೆದಿತ್ತು. ಈ ಜಾಗ ಬಿಡಾಯ್ತೀನಿ, ರೆಡಿಯಾಗಿದೆ, ಹೊಂಟೈತೆ ಬರ್ರಿ. ಸೊ ಗೈಸ್ ಕಡೆಗೆ ಡೀಟೇಲ್ಸ್ ಬಂತು. ನನ್ನ ಹೊಡಿ ಅಂತ ನೋಡಿದ್ದೀವಿ, ನಾವು ಹೊಡಿತಾನೋ ನಾವು ಹೊಡಿತೀವಿ, ಇಬ್ಬರು ಈಗ ಒಂದು ಸ್ಟಾಪ್ ಆಗಿದ್ದು. ಫಸ್ಟ್ ಬಂದು ಇನ್ನೂ 1 ಕಿಲೋಮೀಟರ್ ಸ್ಟಾಪ್ ಆಗಿದ್ದು. ಚಾ ಕೊಡ್ದಾಗ ಮುಂದೆ ಅಂತ ಹೇಳಿ ಅದಕ್ಕೆ ಚಾ ಕೊಡ್ದ ಹೋಗಿ. ಈಗ ಏನಾಯ್ತು ಬರೀ ಚಾ ಕೊಡೋದು. ಇಲ್ಲೇ ನಾಗರಬಾದ ಸ್ಟಾಪ್ ಮಾಡಿದ್ವಿ ಚಾ ಕೊಡೋಕೆ. ಚಾ ಕುಡ್ದಾಗ ಮುಂದೆ ಹಿಡಿದು ಎಲ್ಲಾಕೈತಿ ಸ್ಟಾಪ್ ಮಾಡೋದು. ಇಲ್ಲಿ ಸನಿಹ ಉಂಟು, ವಿರಹ ಉಂಟು, ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ. ನನ್ನಾಣೆಗೂ ನಿನ್ನ. ಸೊ ಗೈಸ್ ಇಲ್ಲ ನೆಲಮಂಗಲ ದಾಟಿ ಒಂದು ಸ್ಟಾಪ್ ಇಟ್ಟಿದ್ದೆವು, ನಾಷ್ಟ ಮಾಡಕತ್ತೇಳಿ. ಭಾಳ ರಾತ್ರಿ ಊಟ ಹೊಡ್ರಿಕಿಲ್ಲ, ಅದಕ್ಕೆ ನಾಷ್ಟ ಮಾಡ್ತೇವೆ. ನಾಷ್ಟ ತೊಗೊಳ್ತಿದ್ದಾಡ್ರಿ. ನಾ ಒಂದು ಪಲಾವ್ ತೊಗೊಂಡಿನಿ, ನೀವು ಅನ್ನ ಇಡ್ಲಿ ತೊಗೊಂಡಾನು. ಇದ್ದೇನು ಮಾತು ಹೋಗ್ಬೇಕು. ರೂಟ್ ಗೊತ್ತಿಲ್ಲ, ಹಂಗೆ ಒಂದು 5 ಗಪ್ ಎಷ್ಟು ಬಂದು ಸಿಂಗಿಗೆ ಒಂದು 30 ಕಿಲೋಮೀಟ್ರ್ ಬಂದಿವಿ. ಅರ್ಧ ತಾಸ್ನಾಗ ರೋಡ್ ಖಾಲಿ ಐತದ್ದು ಬಂದು ಕರೀದ ಹೊಳಿ ಬೆಂಗ್ಳೂರಿಗೆ ಹೋದ್ನಾಗ ಅಲ್ಲಿ 30 ಕಿಲೋಮೀಟ್ರ್ ಇಟ್ಟು ಹೋಗಿ ನಾವು ಟ್ರಾಫಿಕ್ ಇರ್ತದೆ ಕಂಡಾಬಿಟ್ಟು. ಒಳಗೆ ನಾಷ್ಟ ಎಲ್ಲ ಆಯ್ತು. ಈಗ ಚಾ ಕುಡಿಯೋದು, ಮತ್ತು ಥಂಡಿ ಭಾಳ ಆಯ್ತೈತಿ. ಸುಮ್ಮನೆ ಚಾ ಕುಡ್ಬೇಕು, ಅವ್ರಿಗೆ ಕೈ ಗಡಗಡ ಆಗಬೇಕು. ಸೊ ಗೈಸ್ ಹೊಳ್ಳಿ ಮತ್ತು ಕಡಿಕ ಹೊಟ್ಟಿದ್ದು ಕರೆಕ್ಟ್ ರೂಟಿಗೆ. ಯಾಕಂದ್ರೆ ಇದೇ ಒಂದು ರೂಟ್ ತಪ್ಪಾಗಿ ಒಂದು 2 ಕಿಲೋಮೀಟರ್ ಸುತ್ತ ಹೋಗಿದ್ದು. ಮತ್ತು ಒಂದು ಕಡೆ ಕರೆಕ್ಟ್ ರೂಟ್ ಮಾಡ್ತೀವಿ. ಈ ಗಾಡಿ ಸೌಂಡ್ನ ನಾ ಮಾತಾಡಿದೆ ಅಂತ ಕೇಳೋದಿಲ್ಲ, ಗೊತ್ತಿಲ್ಲ. ಆದ್ರೂ ಮಾತಾಡಿ ಕೇಳ್ತೀನಿ ಅನ್ಕೊಂಡೇನೆ. ಹೊಂಟಿದ್ವಿ ಡೀಟೇಲ್ಸ್ ಮಂದಾರ್ಗಿರಿ ಹೋಗ್ಬೇಕಂತೈತಿ. ಸಿದ್ಧಗಂಗಾ ಮಾಡಬೇಕು. ಏನೇನಾಗಬೇಕು ಸೊ ಗೈಸ್ ಇನ್ನೂ ಮ್ಯಾಗ ಏರಿಲ್ಲ, ಇನ್ನೂ ಭಾಳ ಕತ್ಲೈತಿ. ಸುಮ್ಮ ಅದು ಕೈಲಿ ಬಂದು ಇನ್ನೂ ನಿಂತು. ಡೀಟೇಲ್ಸ್ ಎಂಟ್ರೆನ್ಸ್ ಇದು, ಎಂಟ್ರೆನ್ಸ್ ಆಗ್ಬೋದಾಗ ಸುಮ್ಮನೆ ನಿಂತು. ಹಾಂ ಯಾರಾಗ ಬರೋರಾಗ ಬಿಡು, ಡೀಟೇಲ್ಸ್ ಇಲ್ಲಿ ಎಂಟ್ರೆನ್ಸ್ ತಗೊಂಡು ನಿಂತಿರಿ. ಇನ್ನೊಂದು 5 ಕಿಲೋಮೀಟ್ರ್ ಐತಿ. ಹೋಗ್ಯೋ ಎಷ್ಟೈತಿ ಸಂಗೇನ? ಇನ್ನೊಂದು 4 ಕಿಲೋಮೀಟ್ರ್ ಐತಿ. ಹೋಗ್ಯವನಲ್ಲೇ ಡೈರೆಕ್ಟ. ಯಾಕ್ರೆ ಏನೋ ಭಾಳ ಕತ್ಲೈತಿ. ಸುಮ್ಮ ಅಲ್ಲಿ ಸ್ವಲ್ಪ ಬೆಳಗ್ಗೆ ತೊಗೊಂಡು ಗಪ್ಪಾಗಿ. ಸೊ ಗೈಸ್ ಈ ಕಡೆಗೆ ಬಂದು ಮ್ಯಾಗ ಮುಟ್ಟಿದ್ವಿ ಡೀಟೇಲ್ಸಿಗೆ. ಗಪ್ಪ ನೀವು ಈಗ ಹಿಂಗತ್ತ ಮಾತಾಡ. ಕಡೆಗೆ ಬಂದು ಮ್ಯಾಗ ಏನೂ ಕಾಣತ್ತು, ಕೆಟ್ಟ ಫಾಗ್ ಐತಿ. ಒಟ್ಟೈತಿ ಮಂದಿ ಹಂಗೆ ಭಾಳ ಬರತೈತಿ. ಈಗ ಗಾಡಿಗಳು ಬರತ್ತವು. ನಾವು ಎಲ್ಲರಿಗಿಂತ ಪೈಲ್ ಫಸ್ಟ್ ಬಂದರು ಇಲ್ಲಿ ಫುಲ್ಲ ಸ್ವಲ್ಪ ಲೇಟ್ ಮಾಡಿ ಬಂದ್ವಿ. ಯಾಕಂದ್ರೆ ಅಲ್ಲಿ ಕೆಳಗೆ ಸ್ವಲ್ಪ ಬಿಟ್ಟು ನಮ್ಮ ಎಲ್ಲ ಗಾಡಿಗಳು ಬಂದ್ವಿ. ಸ್ವಲ್ಪ ಬಿಟ್ಟು ಮುಂದೆ ಹಿಂಗೆ ಐತಿ ಏನೇನು ಅನ್ಕೊಂಡು ಬಂದವಿ. ಇವ್ರ ಕಡೆಗೆ ನೋಡ್ರಿ, ಒಟ್ಟು ಫುಲ್ ಹೊಗೆ ಐತೆ, ಏನೋ ಕಾಣೋತಿಗೈತಿ. ಭಾಳ ಹೊಗೆ ಐತಿ. ಏನತ್ತ ಆ ಕಡೆ ತಿರು, ಆ ಕಡೆ ನಮ್ಮದು ತಿಂಡಿ ಭಾಳ ಆಗ್ತದೆ. ಇಲ್ಲಿ ಬಂದ ಮ್ಯಾಗಿನ ಜಾಕೆಟ್ ತೆಗೆದ್ಬಿಟ್ಟಿನಿ. ಸುಮ್ಮನೆ ನಾರ್ಮಲ್ ಡ್ರೆಸ್ ಮಾಡ್ಲಿಕ್ಕೆ ನೀ ಜಾಕೆಟ್ ತೆಗೆದು ಹೋಗಿ ಬೆಳ್ಕೋದು ಗಾಡಿ ಹಾಕಿ ಬನ್ನಿ. ಕಡಿಮೆ ಥಂಡಿ ಭಾಳ ಐತಿ, ಆದರೂ ಜಾಕೆಟ್ ಹಾಕೋಣ. ಸುಮಾರು ನಾರ್ಮಲ್ ಡ್ರೆಸ್ ಮೇಲೆ ಫುಲ್ ಹೆವಿ ಫಾಗ್ ಐತಿ. ಈಗ ಏನು ಕಾಣತ್ತೆ ನಿಮಗೆ ನೋಡ್ರಲ್ಲ. ಹೋಗಿ ಭಾಳ
ಮ್ಯಾಗ ಒಂದು ಬಂದಿವು ನೋಡ್ರಿ ಫುಲ್ ಒಟ್ಟೆ ಫಾಗ್ ಹಂಗೈತಿ ಒಟ್ಟೆ ಏನೋ ಕಾಣತ್ ಮ್ಯಾಗ ಬಂದೀವಿ ಇಲ್ಲಿ ಫುಲ್ ಹೆವಿ ಕಿಚ್ಚಿತ್ ಮ್ಯಾಗ ಮನಕಂಡೈತಿ ಕಿಚ್ಚಿ ಇನ್ನೂ ಸನ್ರೈಸ್ ಆಗಿಲ್ಲ ಸನ್ರೈಸ್ ಆಗೋದಕ್ಕೆ ವೇಟ್ ಮಾಡ್ತೀವಿ ಸನ್ರೈಸ್ ಆದ್ಮೇಲೆ ಕರೆಕ್ಟ್ ಜಾಗ ಬಿಡ್ತೀವಿ ಇಲ್ಲಿಂದ ಜಾಗ ಬಿಟ್ಟು ಪಟ ಮುಂದೆ ಹೋಗ್ಬೇಕಿನ 10:11 ಕೂಡ ಹೊಳೆ ಮತ್ತು ಬೆಂಗಳೂರು ಹೋಗ್ಬೇಕು ಪ್ಲಾನ್ ಐತಿ ಇನ್ನೂ ಬೀಳೋಕ್ಕಾಗಿಲ್ಲ ವಯಸ್ಸತ್ತ ನನಗೂ ವಯಸ್ಸತ್ತು ನಿಂದು ಕೂದಲು ಹೋಗುವ ಆ್ಯಂಡ್ರೂ ಟೇಟ್ ಅದು ಯಾರು ನಮ್ಗೆ ಗೊತ್ತಿಲ್ಲ ಸನ್ರೈಸ್ ಆಗತ್ತೆ ಸಣ್ಣಂಗೆ ನೋಡಿ ಬರ್ರಿ ಬಡ ತೋರಿಸ್ನಲ್ಲ ಈಗಟ್ಟೆಲ್ಲ ಫುಲ್ ಕಾಣತ್ತೈತಿ ಸಂಗೆ ಗಾಳಿ ಹಂಗೆ ಬಿಸಾತೈತಿ ನೋಡೋಣ ಅವನು ಅಲ್ಲಿ ನೋಡಿದ್ರಿ ಸಣ್ಣ ಹಿಂಗೆ ಕೆಂಪು ಆಗತೈತಿ ಸೊ ಗಸ್ತೀರಿ ಸನ್ರೈಸ್ ಆಯಿತು ವಿಡಿಯೋ ಅಂತ ಮಾಡ್ಕೊಂಡೀನಿ ಸನ್ರೈಸ್ ಆಗೈತಿ ಎಲ್ಲ ಆಗೈತಿ ಕರೆ ಇಲ್ಲಿ ಹಿಂದೆ ಏನೋ ಕಾಣತ್ತೆ ಎಲ್ಲ ಫುಲ್ ವೈಟ್ ಐತಿ ತಿರುಗಾಡಿ ವೈಟ್ ಐತಿನ ನೋಡಿ ಎಷ್ಟು ಚಂದ ಕಾಣತೈತಿ ಬ್ಯಾಕ್ಗ್ರೌಂಡ್ ನೋಡ್ರಿ ಇನ್ನು ಏನೂ ಕಾಣುತ್ತೆ ಅಟ್ಕೆಟ್ ಹೋಗೈತಿ ಅದಕ್ಕೆ ಇಲ್ಲಿ ನಿಂತು ವಿಡಿಯೋ ಮಾಡ್ಕೊಳೈತು ಇಲ್ಲೆಲ್ಲ ವಿಡಿಯೋ ಮಾಡ್ಕೊತೀವಿ ಸೊ ಗೈಸ್ ಇಲ್ಲಿ ಬಂದೀವಿ ಕಡೆಯಿಂದ ನೋಡಕ್ಕೆ ಹೊರಗಂಡೈತಿ ಕೆಳಗಿಂದೆಲ್ಲ ಊರೆಲ್ಲ ಫಾಗ್ ಕಾಣತೈತಿ ಆದ್ರೆ ಕೂತಾನೆ ಅಂಜಿಗೆ ಬರತೈತಿ ಇವಂಗ ಬರಂಗಿಲ್ಲತ್ತ ಇಲ್ಲೇ ಕೂತಾನ ಸುಮ್ಮನೆ ಇಲ್ಲೆಲ್ಲ ಕೇಳೋ ಮನೆಗಳು ಕಾಣತಿರ್ಬೇಕು ನೋಡ್ರಿ ಮನೆಗಳೆಲ್ಲ ಸುಗೈತಿ ಇದೆಲ್ಲ ಮುಗೀತು ಹೊಳೆ ಹೊಂಟು ಈಗ ಇನ್ನೇನಿದ್ರು ಮಂದಾರಿಗೆ ಇರಬೇಕು ನಡುವೆಲ್ಲ ಮನಗಂಡು ವ್ಯೂ ಐತಿ ತೋರಿಸ್ನಬ್ರಿ ಜಂಗಲ್ಲೆಲ್ಲ ಎಲ್ಲ ಮುಗಿಸೊಂದು ಹೊಂಟೈತಿ ಗಾಡಿ ಬಂದ್ ಮಾಡಿ ಹೊಂಟೈತಿ ನಾವು ಇಳ್ಕಲೈತಿ ಹೆಂಗಿದ್ರು ಪೂರ ಡೌನಲ್ಲಿ ಐತಿ ಅದಕ್ಕೆ ಆರಾಮ್ಸರಿ ಹೊಂಟೈತಿ ಗಾಡಿ ಎಲ್ಲ ಬಂದು ಭಾಳ ಮಂದಿ ಬರತ್ತೇವೆ ಬಂದು ಎಲ್ಲ ಟೈಮ್ ನಾವು ಹೊಂಟೈತೀವಿ ಯಾವ ಹಯ್ಯಾಬುದ ಹಯ್ಯಾಬುದ ಎಲ್ಲ ಅದಾವು ಬಂದೈತಿ ಬರ್ರಿ ನೋಡು ಅಟ್ಟ ಆದ ವ್ಯೂ ಅಂದ್ರೆ ಎಲ್ಲ ಮಂಗೈತಿ ನೋಡ್ರಿ ಇನ್ನೂ ಎಲ್ಲ ಫಾಗ್ ಬಿಡೋದು ಏನು ನೋಡಿ ಸಾವಕಾಶ ಸೊ ಇಲ್ಲಿ ಕಡೆ ಸ್ಟಾಪ್ ಮಾಡಿದ್ವಿ ವ್ಯೂ ಪಾಯಿಂಟ್ ಐತಿ ಅಂತೇಳಿ ಸುಮ್ಮಂಗ ಫೋಟೋ ತೊಗೊಳಕ್ಕೆ ಈಗ ಕಡಿಕ ಮಂದಾರಗಿರಿಗೆ ಹೊಂಟಿದ್ದೀವಿ ಮಂದಾರಗಿರಿ ರೂಟಿಗೆ ಇದೀವಿ ಈಗ ಇನ್ನೊಂದು 9-10 ಕಿಲೋಮೀಟ್ರ್ ಐತೆ ಹೋಗ್ತೀವಿ ಮಂದಾರಗಿರಿ ತೋರಿಸ್ತಾನೆ ಮಂದಾರಗಿರ ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಅದ ತೋರಿಸಿದ್ನಿ ಪಿಕಾಕ್ ಎಲ್ಲ ಅದು ಫಾಲ್ಸ್ ಇದೆ ನೋಡಿ ತೋರಿಸಿರ್ಕಿಲ್ಲ ಅದನ್ನ ತೋರಿಸ್ತಾನೆ ಬರ್ರಿ ಹೋಗೋಣ ಈಗ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೆವು ಈಗ ಒಳಗೆ ಎಂಟ್ರಿ ಹಾಕಿದ್ದೆ ನಾನು ಫಸ್ಟ್ ಟೈಮ್ ಬರತ್ತೇನೆ ಸಿದ್ಧಗಂಗಾ ಮಠಕ್ಕೆ ಇಲ್ಲಿ ಕಡೆ ಮಠ ನೋಡೋಕೆ ಚಲೋ ಐತಿ ಗಾರ್ಡನ್ ಅದು ಇದೆಲ್ಲ ಮನಗಂಡು ಮಾಡ್ಯಾರ ಇದು ಸಾಯಿಲ್ ಅನ್ಸುತ್ತೆ ಮೇ ಬಿ ಗೊತ್ತಿಲ್ಲ ನೋಡ್ತಾ ಮಠ ಎಲ್ಲ ನೋಡಿದೀವಿ ಹೋಟೆಲ್ ಒಳಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ ನೋಡಿ ಡೈರೆಕ್ಟ್ ಮಂದಾರಗಿರಿಗೆ ಏನು ಮಾಡಿ ಬರೀ ಹೋಗಿ ಮಂದಾರಗಿರಿ ಮತ್ತೆ ಮಂದಾರಗಿರಿ ಬಂದೀವಿ ದಾಟ್ತಾ ಈಗ ಗುಡಿ ಅಟ್ಟು ಇನ್ನೊಂದು ಕಿಲೋಮೀಟ್ರ್ ಐತಿ ಮಂದಾರಗಿರಿ ಗುಡಿ ಅಂತ ಕಾಣತ್ತೈತೆ ನಮ್ಗೆ ಇಲ್ಲೇ ಬಂದು ತೋರಿಸ್ತಾರೆ ಇದು ಪಿಕಾಕ್ ಇಲ್ಲ ಇದ್ದಕ್ಕೆ ಲಾಸ್ಟ್ ಟೈಮ್ ಹೋಗಿರ್ಕಿಲ್ಲ ಪಿಕಾಕ್ ಇಲ್ಲಿ ತರ ಬಿಲೆ ಅಲ್ಲಿ ಎಂಟ್ರೀಸ್ಗೆ ಪಾರ್ಕಿಂಗ್ ಟಿಕೆಟ್ ಅಂತ ಒಂದು 10 ರೂಪಾಯಿ ಕೊಟ್ಟ ಎಂಟ್ರಿ ಆಗೈತೆ ನೋಡಿ ಹೆಂಗಿದ್ರೆ ಎಲ್ಲ ಹಳಿ ಬರೋಣ
ಡೈರೆಕ್ಟ್ ಮ್ಯಾಗ ಪಿಕಾಕಿಲ್ ಅಡ್ಡ ತೋರಿಸ್ತೀನಿ ಯಾಕಂದ್ರೆ ಪಿಕಾಕಿಲ್ ಅಡ್ಡ ತೋರಿಸಿರ್ತಿಲ್ಲ ಹಳ್ಳಿ ತೋರ್ಸಾಗ. ಇಲ್ಲೇ ಮತ್ತು ಹಳ್ಳಿ ಜಾಗಕ್ಕೆ ಬಂದು ನೋಡೋಕೆ ಫೋಟೋ ತಗೋಬೇಕನ್ನೆಲ್ಲ. ಪಿಕಾಕ್ ಇಲ್ಲೇ ಕಾಣತ್ತೈತೆ ನೋಡ್ರಿ. ಪಿಕಾಕ್ ಇಲ್ಲ ಎಲ್ಲಿ ಹೋಗ್ಕೊಂಬರ್ರಿ. ಸೊ ಐಸ್ ಕಡೆಗೆ ಇಲ್ಲಿ ಒಳಗೆ ಬಂದು ಈಗ ಪಿಕಾಕ್ ಇಲ್ಲಿ ತಕ ಒಬ್ಬೊಬ್ರು 10 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಎಂಟ್ರಿ ಫೀಸ್ ಐತಿ. ಒಬ್ಬೊಬ್ರು 10 ರೂಪಾಯಿ. ಅಲ್ಲಿಂದ ಗೊಮ್ಮಟೇಶ್ವರ ಮೂರ್ತಿ ಇತ್ತು. ಇಲ್ಲಿ ಪಿಕಾಕ್ ಇಲ್ಲಿಗೆ ಬಂದು ಒಳಗೆ ಏನೈತೆ ನೋಡಿಲ್ಲ, ಅದಕ್ಕೆ ನೋಡಕತ್ತ ಬಂದೆವು. ಹಿಂಗೆ ಐತಿ ತೋರಿಸ್ತೀನಿ ಬರ್ರಿ. ಇದೆ ನೋಡ್ರಿ ಪಿಕಾಕ್ ಇಲ್ಲಿ ಒಳಗೆ ಏನೇನೈತೆ ನೋಡಿ ಬರ್ರಿ. ಗುರು ಮಂದಿರ ಅಂತ ಇದಕ್ಕೆ ಹೆಸರಿಟ್ಟಾರ ನೋಡಿ ಬರ್ರಿ. ಒಳಗೆ ಹೋಗಿ ಬಂದು ಅಲ್ಲಿ ಒಳಗೆ ಫೋನ್ ಅಲ್ಲೋದ್ರಿಕಿಲ್ಲ, ಫೋನ್ ತೆಗಿಯೋಕೆ ಅಲ್ಲೋದ್ರಿಕಿಲ್ಲ, ಫೋಟೋ ಹೊಡಿ ಬರೋದಂತಂದ್ರು. ಒಳಗೆ ಶ್ರೀ ಶಾಂತಿಸಾಗರ ಮಹಾರಾಜರ ಮೂರ್ತಿ ಐತಿ, ಅಲ್ಲೇ ಇದೈತಿ ಅಷ್ಟ. ಅಂದ್ಬಿಟ್ರೆ ಮತ್ತೇನಿಲ್ಲ. ನಾವು ಹೊರಗಿಂದ ಫೋಟೋ ತೊಗೊಂಡೆ ಮತ್ತು ಬ್ಯಾಕ್ ಟು ಬೆಂಗಳೂರು.